ಸ್ನೇಹಿತರೆ ನಮಸ್ತೆ. ನನ್ನ ಸ್ಟಡಿ ವಿತ್ ಶಂಕರ್ 24 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ತರಗತಿಯಲ್ಲಿ ನಾವು ಇತ್ತೀಚಿನ ಸಂವಿಧಾನಾತ್ಮಕ ತಿದ್ದುಪಡಿ ಕಾಯ್ದೆಯ ಬಗ್ಗೆ ತಿಳಿದುಕೊಳ್ಳೋಣ. ಇವುಗಳು ಪರೀಕ್ಷಾ ದೃಷ್ಟಿಯಿಂದ ಭಾಳಷ್ಟು ಇಂಪಾರ್ಟೆಂಟ್ ಆಗಿವೆ. ಬರ್ರಿ ಚರ್ಚೆ ಮಾಡೋಣ. ಸ್ನೇಹಿತರೆ, ಸಂವಿಧಾನಾತ್ಮಕ ತಿದ್ದುಪಡಿ ವಿಧಾನಗಳ ಬಗ್ಗೆ ನಮ್ಮ ಸಂವಿಧಾನದ ಭಾಗ 20ರಲ್ಲಿ ಚರ್ಚೆಯನ್ನು ಮಾಡಿದ್ದಾರೆ. ಭಾಗ 20ರಲ್ಲಿ ಹಾಗೆ 368ನೇ ವಿಧಿಯಲ್ಲಿ ಸಂವಿಧಾನಾತ್ಮಕ ತಿದ್ದುಪಡಿ ವಿಧಾನಗಳ ಬಗ್ಗೆ ವಿವರಿಸಲಾಗಿದೆ. ಸಂವಿಧಾನಾತ್ಮಕ ತಿದ್ದುಪಡಿ ಕಾಯ್ದೆಗಳನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಭಾಗ 20 368ನೇ ವಿಧಿಯಲ್ಲಿ ತಿಳಿಸಲಾಗಿದೆ. ಸ್ನೇಹಿತರೆ, ಸಂವಿಧಾನ ತಿದ್ದುಪಡಿ ವಿಧಾನಗಳನ್ನು ಯಾವ ದೇಶದ ಸಂವಿಧಾನದಿಂದ ನಾವು ಎರವಲನ್ನು ಪಡೆದುಕೊಳ್ತೀವಿ ಅನ್ನೋದನ್ನು ನಾವು ತಿಳ್ಕೊಬೇಕು. ಯಾವ ದೇಶದ ಸಂವಿಧಾನದಿಂದ ಅಂದರೆ ದಕ್ಷಿಣ ಆಫ್ರಿಕಾ ಸಂವಿಧಾನದಿಂದ ನಾವು ಎರವಲು ಪಡೆದುಕೊಳ್ತೀವಿ. ದಕ್ಷಿಣ ಆಫ್ರಿಕಾ ಸಂವಿಧಾನದಿಂದ ಸಂವಿಧಾನಾತ್ಮಕ ತಿದ್ದುಪಡಿ ಕಾಯ್ದೆಗಳ ವಿಧಾನಗಳನ್ನು ನಾವು ದಕ್ಷಿಣ ಆಫ್ರಿಕಾ ಸಂವಿಧಾನದಿಂದ ಎರವಲು ಪಡೆದುಕೊಂಡಿವಿ. ಇನ್ನು ಸಂವಿಧಾನಾತ್ಮಕ ತಿದ್ದುಪಡಿ ಮಾಡಬೇಕಾದ್ರೆ ಅನುಸರಿಸುವಂತಹ ವಿಧಾನಗಳ ಬಗ್ಗೆ ತಿಳಿದುಕೊಳ್ಳೋಣ. ಸಂವಿಧಾನ ತಿದ್ದುಪಡಿ ಮಾಡಬೇಕಾದ್ರೆ 2 ವಿಧಾನಗಳನ್ನು ಅನುಸರಿಸಬೇಕು. ಒಂದು ಏನಂದರೆ, ಸಂಸತ್ತಿನ 2 ಸದನಗಳು ಅಂದರೆ ಲೋಕಸಭೆ ಮತ್ತು ರಾಜ್ಯಸಭೆಗಳಲ್ಲಿ ಏನು ಮಾಡಬೇಕಪ್ಪ ಅಂದರೆ ವಿಶೇಷ ಬಹುಮತದ ಮೂಲಕ ಬಿಲ್ಲನ್ನು ಪಾಸ್ ಮಾಡ್ಕೋಬೇಕು. ವಿಶೇಷ ಬಹುಮತದ ಮೂಲಕ ಆ ಬಿಲ್ ಪಾಸ್ ಆಗಬೇಕು. ಬಿಲ್ ಪಾಸ್ ಆದರೆ ಅದು ಸಂವಿಧಾನಾತ್ಮಕ ಕಾಯ್ದೆಯಾಗಿ ಜಾರಿ ಆಗ್ತದೆ. ಬಿಲ್ ಪಾಸ್ ಆಗಬೇಕು. ಆವಾಗ ಮಾತ್ರ ಸಂವಿಧಾನಾತ್ಮಕ ತಿದ್ದುಪಡಿ ಕಾಯ್ದೆ ಅನುಷ್ಠಾನಕ್ಕೆ ಬರ್ತದೆ. ಹಾಗೆ ಇನ್ನೊಂದು ವಿಧಾನ ಇದೆ. ಏನಂದರೆ, ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ವಿಶೇಷ ಬಹುಮತ ಪ್ಲಸ್ ಏನಪ್ಪ ಅಂದರೆ ವಿಶೇಷ ಬಹುಮತದ ಜೊತೆಗೆ ಅರ್ಧದಷ್ಟು ರಾಜ್ಯಗಳ ಒಪ್ಪಿಗೆಯನ್ನು ಪಡೆದುಕೊಳ್ಳಬೇಕು. ಅರ್ಧದಷ್ಟು ರಾಜ್ಯಗಳ ಒಪ್ಪಿಗೆ, ಅರ್ಧದಷ್ಟು ರಾಜ್ಯಗಳಲ್ಲೂ ಕೂಡ ವಿಶೇಷ ಬಹುಮತ ಇರಬೇಕು. ವಿಶೇಷ ಬಹುಮತದ ಮೂಲಕ ಪಾಸ್ ಆದಾಗ ಮಾತ್ರ ಸಂವಿಧಾನಾತ್ಮಕ ತಿದ್ದುಪಡಿ ಕಾಯ್ದೆ ಅನುಷ್ಠಾನಕ್ಕೆ ಬರ್ತದೆ. ಈ 2 ವಿಧಾನಗಳನ್ನು ಸಂವಿಧಾನಾತ್ಮಕ ತಿದ್ದುಪಡಿ ವಿಧಾನದಲ್ಲಿ ಅನುಸರಿಸ್ತಾರೆ. ಓಕೆ, ನಾವು ಈಗ ಇತ್ತೀಚಿನ ಸಂವಿಧಾನಾತ್ಮಕ ತಿದ್ದುಪಡಿ ಕಾಯ್ದೆಯನ್ನು ತಿಳಿದುಕೊಳ್ಳೋಣ. 100ನೇ ಸಂವಿಧಾನ ತಿದ್ದುಪಡಿಯಿಂದ 106ನೇ ಸಂವಿಧಾನಾತ್ಮಕ ತಿದ್ದುಪಡಿ ಕಾಯ್ದೆಗಳ ಬಗ್ಗೆ ಈ ತರಗತಿಯಲ್ಲಿ ನಾವು ಚರ್ಚೆಯನ್ನು ಮಾಡೋಣ. ಸ್ನೇಹಿತರೆ, 100ನೇ ಸಂವಿಧಾನಾತ್ಮಕ ತಿದ್ದುಪಡಿ ಕಾಯ್ದೆ 100ನೇ ಸಂವಿಧಾನಾತ್ಮಕ ತಿದ್ದುಪಡಿ ಕಾಯ್ದೆ 2015. ಈ 100ನೇ ಸಂವಿಧಾನಾತ್ಮಕ ತಿದ್ದುಪಡಿ ಕಾಯ್ದೆ 2015ರಲ್ಲಿ ಏನಾಗ್ತದೆ ಅಂದರೆ, ಭಾರತ ಮತ್ತು ಬಾಂಗ್ಲಾದೇಶದ ನಡುವೆ ಲ್ಯಾಂಡ್ ಬೌಂಡ್ರಿ ಅಗ್ರಿಮೆಂಟ್ ಆಗ್ತದೆ. ಭೂಗಡಿ ವಿನಿಮಯ ಒಪ್ಪಂದ ಆಗ್ತದೆ. ಭಾರತ ಮತ್ತು ಬಾಂಗ್ಲಾ ನಡುವೆ ಭೂ ವಿನಿಮಯ ಒಪ್ಪಂದ ಆಗ್ತದೆ. ಭೂ ವಿನಿಮಯ ಒಪ್ಪಂದ, ಇದಕ್ಕೆ ಲ್ಯಾಂಡ್ ಬೌಂಡ್ರಿ ಅಗ್ರಿಮೆಂಟ್ ಅಂತ ಕರೀತಾರೆ. ಸ್ನೇಹಿತರೆ, ಈ ಒಂದು ಸಂವಿಧಾನ ತಿದ್ದುಪಡಿ ಕಾಯ್ದೆ ಅನ್ವಯ ಭಾರತ ಬಾಂಗ್ಲಾದೇಶಕ್ಕೆ 111 ಸ್ಥಳಗಳನ್ನು ಬಿಟ್ಟುಕೊಡ್ತದೆ. ಬಾಂಗ್ಲಾದೇಶಕ್ಕೆ 111 ಎನ್ಕ್ಲೇವ್ಗಳನ್ನು ಹಸ್ತಾಂತರಿಸ್ತದೆ. ಹಾಗೆ ಭಾರತ 51 ಸ್ಥಳಗಳನ್ನು ಪಡೆದುಕೊಳ್ಳಿತು. 51 ಸ್ಥಳಗಳನ್ನು ಬಾಂಗ್ಲಾದೇಶದಿಂದ ಪಡೆಯಿತು. ಇದು 1ನೇ ಅನುಸೂಚಿಗೆ ಏನು ಮಾಡ್ತಂದ್ರೆ ಬದಲಾವಣೆಯನ್ನು ಮಾಡ್ತದೆ. 1ನೇ ಅನುಸೂಚಿಯಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡ್ತದೆ. 1ನೇ ಅನುಸೂಚಿ ಏನಪ್ಪ ಹೇಳ್ತದೆ? 1ನೇ ಅನುಸೂಚಿ ಏನಂತ ಹೇಳ್ತದೆ ಅಂದರೆ, ಕೇಂದ್ರ ಮತ್ತು ಅದರ ಭೂಪ್ರದೇಶಗಳ ಬಗ್ಗೆ ಹೇಳ್ತದೆ. ಕೇಂದ್ರ ಮತ್ತು ಅದರ ಭೂಪ್ರದೇಶಗಳ ಬಗ್ಗೆ 1ನೇ ಅನುಸೂಚಿ ಹೇಳ್ತದೆ. ಈ 1ನೇ ಅನುಸೂಚಿನಲ್ಲಿ ಬದಲಾವಣೆಗಳನ್ನು ಮಾಡ್ತದೆ. ಯಾವುದು? ಈ 100ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ. ಸ್ನೇಹಿತರೆ, ಭಾರತ ಬಾಂಗ್ಲಾದೇಶ ನಡುವೆ ರಾಜ್ಯಗಳು ಬೌಂಡ್ರಿಯನ್ನು ಶೇರ್ ಮಾಡ್ಕೊಂಡಿವೆ. ಯಾವ್ಯಾವಂದರೆ, ಬಾಂಗ್ಲಾದೊಂದಿಗೆ ಬೌಂಡ್ರಿಯನ್ನು, ಭೂಗಡಿಯನ್ನು ಹಂಚಿಕೊಂಡಂತಹ ರಾಜ್ಯಗಳು ಯಾವ್ಯಾವ ಅಂತ ತಿಳ್ಕೊಳ್ಳೋಣ. ಒಂದು ಪಶ್ಚಿಮ ಬಂಗಾಳ ಬಾಂಗ್ಲಾದೊಂದಿಗೆ ಭೂಗಡಿಯನ್ನು ಹೊಂದ್ಕೊಂಡಿದೆ. ಮೇಘಾಲಯ,
ಮಿಜೋರಾಂ, ಅಸ್ಸಾಂ, ತ್ರಿಪುರ, ಪಶ್ಚಿಮ ಬಂಗಾಳ, ಮೇಘಾಲಯ, ಮಿಜೋರಾಂ, PMATM. ಓಕೆ, 5 ರಾಜ್ಯಗಳು ಬಾಂಗ್ಲಾದೊಂದಿಗೆ ಗಡಿಯನ್ನು ಹಂಚಿಕೊಂಡಿವೆ. ಇದನ್ನು ಸೂತ್ರವಾಗಿ ನೀವು ನೆನಪಿನಲ್ಲಿ ಇಟ್ಕೋಬೋದು. ಏನಪ್ಪ ಸೂತ್ರ ಅಂದ್ರೆ PMATM ಅಂತ ನೆನಪಿಟ್ಕೊಳ್ಳಿ. PMATM ಅಂತ ನೆನಪಿಟ್ಕೊಳ್ಳಿ. ಈ ಭೂಗಡಿ ಒಪ್ಪಂದ ಏನಿದೆ ಅಲ್ಲ, ಅದು ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿನ ಅತಿ ದೊಡ್ಡ ಶಾಂತಿಯುತ ಭೂ ವರ್ಗಾವಣೆ ಅಂತ ಕರೆಯಲಾಗಿದೆ. ಇದನ್ನು ಒಂದು ಅತಿ ದೊಡ್ಡ ಶಾಂತಿಯುತ ಭೂ ವರ್ಗಾವಣೆ ಆಗಿದೆ, ಶಾಂತಿಯುತವಾಗಿ ಭೂ ವರ್ಗಾವಣೆ ಆಗಿದೆ. ಇದು 100ನೇ ಸಂವಿಧಾನಾತ್ಮಕ ತಿದ್ದುಪಡಿಯ ಒಂದು ಸಂಕ್ಷಿಪ್ತ ವಿವರಣೆ. ಇನ್ನು ಮುಂದಿನ ಕಾಯ್ದೆ ನೋಡೋಣ. ಸಂವಿಧಾನಾತ್ಮಕ ತಿದ್ದುಪಡಿ ಕಾಯ್ದೆ 101ನೇ ಸಂವಿಧಾನಾತ್ಮಕ ತಿದ್ದುಪಡಿ ಕಾಯ್ದೆ. 101ನೇ ಸಂವಿಧಾನಾತ್ಮಕ ತಿದ್ದುಪಡಿ ಕಾಯ್ದೆ 2016ರಲ್ಲಿ. ಓಕೆ, ಈ 101ನೇ ಸಂವಿಧಾನಾತ್ಮಕ ತಿದ್ದುಪಡಿ ಕಾಯ್ದೆ GST ಬಗ್ಗೆ ವಿವರಿಸುತ್ತದೆ. GST, ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಆ್ಯಕ್ಟ್ ಬರ್ತದೆ. ದೇಶದಲ್ಲಿ ಒಂದೇ ತೆರಿಗೆ ವ್ಯವಸ್ಥೆಯನ್ನು ಜಾರಿಗೆ ತರ್ತಾರೆ. ಒನ್ ನೇಷನ್ ಒನ್ ಟ್ಯಾಕ್ಸ್ ಅನ್ವಯ GSTಯನ್ನು ಜಾರಿಗೆ ತರ್ತಾರೆ. GST ಜಾರಿಗೆ ಆಗಿದ್ದು 2017 ಜುಲೈ 1ರಂದು GST ಜಾರಿಗೆ ಬರ್ತದೆ. ಕೇಂದ್ರ ಮತ್ತು ರಾಜ್ಯಗಳು ಏಕಕಾಲದಲ್ಲಿ ತೆರಿಗೆಯನ್ನು ವಿಧಿಸುವಂತಹ ಒಂದು ಅಧಿಕಾರವನ್ನು ಈ ಕಾಯ್ದೆ ಕೊಡ್ತದೆ. ದೇಶದ ತೆರಿಗೆ ವ್ಯವಸ್ಥೆಯಲ್ಲಿ ಬಹಳಷ್ಟು ಬದಲಾವಣೆಗಳಾಗ್ತವೆ. 246A, 269A, 279A ಈ ವಿಧಿಗಳನ್ನು ಸಂವಿಧಾನಕ್ಕೆ ಸೇರ್ಪಡೆ ಮಾಡ್ತಾರೆ. ಹಾಗೆ ಸ್ನೇಹಿತರೆ, 279A ವಿಧಿಯ ಅನ್ವಯ GST ಮಂಡಳಿಯನ್ನು ರಚಿಸ್ತಾರೆ. GST ಮಂಡಳಿ ರಚನೆ ಆಗ್ತದೆ. ಈ GST ಮಂಡಳಿಯ ಅಧ್ಯಕ್ಷರು ಯಾರಾಗಿರ್ತಾರೆ? ಅಧ್ಯಕ್ಷರು ಯಾರಾಗಿರ್ತಾರೆ? ಹಣಕಾಸು ಸಚಿವರೇ ಆಗಿರ್ತಾರೆ. ಹಣಕಾಸು ಸಚಿವರು GST ಮಂಡಳಿಯ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರ್ತಾರೆ. ಈ GST ಮಂಡಳಿಯನ್ನು ಯಾರು ರಚಿಸ್ತಾರೆ ಅಂದರೆ, GST ಮಂಡಳಿಯನ್ನು ರಚಿಸುವವರು ರಾಷ್ಟ್ರಪತಿಗಳು. ಓಕೆ ಸ್ನೇಹಿತರೆ, ಮುಂದಿನ ಸಂವಿಧಾನಾತ್ಮಕ ತಿದ್ದುಪಡಿ ಕಾಯ್ದೆಯನ್ನು ನೋಡೋಣ. ನೂರ 2ನೇ ಸಂವಿಧಾನಾತ್ಮಕ ತಿದ್ದುಪಡಿ ಕಾಯ್ದೆ ಭಾಳ ಇಂಪಾರ್ಟೆಂಟ್ ಕಾಯ್ದೆ. 2019 NCBC ಸ್ಥಾಪನೆ. ಸ್ನೇಹಿತರೆ, ಸಂವಿಧಾನಕ್ಕೆ 102ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆಯನ್ನು ಮಾಡುವುದರ ಮೂಲಕ NCBC ಸ್ಥಾಪನೆ ಮಾಡ್ತಾರೆ. ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್, ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗದ ರಚನೆಯನ್ನು ಮಾಡ್ತಾರೆ. ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗದ ಸ್ಥಾಪನೆ. ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗದ ಸ್ಥಾಪನೆ. ಸಂವಿಧಾನಕ್ಕೆ 338B ವಿಧಿಯನ್ನು ಸೇರಿಸ್ತಾರೆ. 338ನೇ B ವಿಧಿಯನ್ನು ಸೇರಿಸಿ ಹಿಂದುಳಿದ ವರ್ಗಗಳ ಆಯೋಗವನ್ನು ಸ್ಥಾಪನೆ ಮಾಡ್ತಾರೆ. ಸ್ನೇಹಿತರೆ, ಈ 342ನೇ A ವಿಧಿ ಏನು ಹೇಳ್ತದೆ ಅಂದರೆ, ಹಿಂದುಳಿದ ವರ್ಗಗಳನ್ನು ಗುರುತಿಸುವಂತಹ ಜವಾಬ್ದಾರಿ ರಾಷ್ಟ್ರಪತಿಯವರಿಗೆ ಸೇರಿದೆ. ಹಿಂದುಳಿದ ವರ್ಗಗಳ ಪಟ್ಟಿಯನ್ನು ಮಾಡುವಂತಹ ಅಧಿಕಾರ ಯಾರಿಗಿದೆ? ರಾಷ್ಟ್ರಪತಿಗಳಿಗೆ ಇದೆ ಅಂತ ಹೇಳ್ತದೆ. ಹಾಗಾದರೆ ಸ್ನೇಹಿತರೆ, ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗ ಹಿಂದೆ ಇದು ಶಾಶ್ವತವಾದಂತಹ ಸಂಸ್ಥೆ ಆಗಿರಲಿಲ್ಲ.
ಇದೊಂದು ಶಾಸನಾತ್ಮಕ ಸಂಸ್ಥೆಯಾಗಿರ್ತದೆ. ಇದು ಶಾಸನಾತ್ಮಕ ಸಂಸ್ಥೆಯಾಗಿರ್ತದೆ. ನಂತರ ಇದನ್ನು ಈ ಕಾಯ್ದೆ ಮೂಲಕ ಸಂವಿಧಾನಾತ್ಮಕ ಸ್ಥಾನವನ್ನು ಕೊಡ್ತಾರೆ. ಇದಕ್ಕೆ ಕಾನ್ಸ್ಟಿಟ್ಯೂಷನಲ್ ಸ್ಥಾನಮಾನ ಸಿಗ್ತದೆ. ಹಾಗಾದರೆ ಪ್ರಸ್ತುತ NCBCಯ ಅಧ್ಯಕ್ಷರು ಯಾರು? ಪ್ರಸ್ತುತ ಅಧ್ಯಕ್ಷರು ಯಾರು? ಪ್ರಸ್ತುತ ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸ್ನ ಅಧ್ಯಕ್ಷರು ಯಾರಂದರೆ ಸಾಧ್ವಿ ನಿರಂಜನ್ ಜ್ಯೋತಿಯವರು. ಸಾಧ್ವಿ ನಿರಂಜನ್ ಜ್ಯೋತಿಯವರು ಪ್ರಸ್ತುತ NCBCಯ ಅಧ್ಯಕ್ಷರಾಗಿದ್ದಾರೆ. ಓಕೆ ಸ್ನೇಹಿತರೆ, ಮುಂದಿನ ಸಂವಿಧಾನಾತ್ಮಕ ತಿದ್ದುಪಡಿ ಕಾಯ್ದೆಯನ್ನು ನೋಡೋಣ. ಮುಂದೊಂದು ಯಾವುದು? 103ನೇ ಸಂವಿಧಾನಾತ್ಮಕ ತಿದ್ದುಪಡಿ ಕಾಯ್ದೆ. 103ನೇ ಸಂವಿಧಾನಾತ್ಮಕ ತಿದ್ದುಪಡಿ ಕಾಯ್ದೆ 2020. ಸ್ನೇಹಿತರೆ, 103ನೇ ಸಂವಿಧಾನಾತ್ಮಕ ತಿದ್ದುಪಡಿ ಕಾಯ್ದೆ 2020ರಲ್ಲಿ ಬರ್ತದೆ. ಇದು ಏನು ಹೇಳ್ತದೆ ಅಂದರೆ EWS ಮೀಸಲಾತಿಯನ್ನು ಜಾರಿಗೆ ತರ್ತದೆ. EWS ಮೀಸಲಾತಿ ಎಕನಾಮಿಕ್ ವೀಕರ್ ಸೆಕ್ಷನ್ ಅವರಿಗೆ 10% ರಿಸರ್ವೇಷನನ್ನು ಕೊಡ್ತದೆ. 10% ರಿಸರ್ವೇಷನ್ ಎಲ್ಲಿ? ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ಆರ್ಥಿಕವಾಗಿ ಹಿಂದುಳಿದ ವರ್ಗಗಳಿಗೆ 10% ಮೀಸಲಾತಿಯನ್ನು ಕೊಡ್ತಾರೆ. ಇದು ಮೀಸಲಾತಿ ಇತಿಹಾಸದಲ್ಲೇ ಅತ್ಯಂತ ಚಾರಿತ್ರಿಕವಾದಂತಹ ಅಂಶ. ಏನಕ್ಕಂದರೆ ಆರ್ಥಿಕ ಅಂಶಗಳ ಆಧಾರದ ಮೇಲೆ ಮೀಸಲಾತಿಯನ್ನು ಕೊಟ್ಟರು. ಆರ್ಥಿಕ ಅಂಶಗಳ ಆಧಾರದ ಮೇಲೆ ಮೀಸಲಾತಿಯನ್ನು ಕೊಟ್ಟಿದ್ದರಿಂದ ಇದು ಭಾಳ ಪ್ರಸಿದ್ಧಿಯನ್ನು ಪಡೆದಿದೆ. ಸ್ನೇಹಿತರೆ, ಇಂದಿರಾ ಸಹಾನಿ ಕೇಸ್ ಏನು ಹೇಳ್ತದೆ ಅಂದರೆ 50% ಮೀಸಲಾತಿಯನ್ನು ಯಾವುದೇ ಒಂದು ಮೀಸಲಾತಿ ಮೀರಬಾರ್ದು. 50%ಗಿಂತ ಜಾಸ್ತಿ ಕೊಡೋಂಗಿಲ್ಲ. 50%ಗಿಂತ ಜಾಸ್ತಿ ಮೀಸಲಾತಿ ಕೊಡೋಂಗಿಲ್ಲ ಅಂತ ಇಂದಿರಾ ಸಹಾನಿ ಕೇಸ್ನಲ್ಲಿ ಹೇಳ್ತದೆ ಸುಪ್ರೀಂ ಕೋರ್ಟ್. ಏನಂದರೆ 50%ಗಿಂತ ಜಾಸ್ತಿ ಕೊಡೋಂಗಿಲ್ಲ, ಏನೋ ರಿಸರ್ವೇಷನ್ ಕೊಡೋದಿಲ್ಲ ಅಂತ ಇಂದಿರಾ ಸಹಾನಿ ಕೇಸಲ್ಲಿ ಹೇಳಿರ್ತದೆ. ಆದರೂ ಕೂಡ ಕೇಂದ್ರ ಸರ್ಕಾರ ಈ ಒಂದು ಇಂದಿರಾ ಸಹಾನಿ ಕೇಸನ್ನು ನೆಗ್ಲೆಕ್ಟ್ ಮಾಡಿ ಮೀಸಲಾತಿಯನ್ನು ಕೊಟ್ಬಿಡ್ತದೆ. ನಂತರ ಸುಪ್ರೀಂ ಕೋರ್ಟ್ನಲ್ಲೇ ಈ ಒಂದು 10% EWS ಕೇಸನ್ನು ಏನು ಮಾಡ್ತಾರೆ, ಅಲ್ಲಿ ಪ್ರಶ್ನೆಯನ್ನು ಮಾಡ್ತಾರೆ. ಆ ಪ್ರಶ್ನೆಯನ್ನು ಮಾಡಿದಾಗ ಸುಪ್ರೀಂ ಕೋರ್ಟ್ ಇದನ್ನು ಎತ್ತಿ ಹಿಡಿತದೆ. ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿಯಿತು ಏನಂದ್ರೆ ಈ EWS ಮೀಸಲಾತಿಯನ್ನು ಎತ್ತಿ ಹಿಡಿತದೆ. ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ಏನು ಮಾಡ್ತಾರೆ ಅಂದರೆ 10% ರಿಸರ್ವೇಷನ್ ಕೊಡ್ತಾರೆ. ಹಾಗೆ 15 ಆರ್ಟಿಕಲ್ 15 6 ಸಬ್ ಆರ್ಟಿಕಲ್ 6 ಹಾಗೆ 16 ಸಬ್ ಆರ್ಟಿಕಲ್ 6ರಲ್ಲಿ ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ಆರ್ಥಿಕವಾಗಿ ಹಿಂದುಳಿದವರಿಗೆ ಮೀಸಲಾತಿಯನ್ನು ನೀಡಬೇಕೆಂದು ಈ ಕಾಯ್ದೆಯಲ್ಲಿ ತಿಳಿಸಲಾಗಿದೆ. ಓಕೆ, ಮುಂದಿನ ಒಂದು ಸಂವಿಧಾನಾತ್ಮಕ ತಿದ್ದುಪಡಿ ಕಾಯ್ದೆಯನ್ನು ನೋಡೋಣ. ಇನ್ನು 104ನೇ ಸಂವಿಧಾನಾತ್ಮಕ ತಿದ್ದುಪಡಿ ಕಾಯ್ದೆ. 104ನೇ ಸಂವಿಧಾನಾತ್ಮಕ ತಿದ್ದುಪಡಿ ಕಾಯ್ದೆ 104ನೇ ಸಂವಿಧಾನಾತ್ಮಕ ತಿದ್ದುಪಡಿ ಕಾಯ್ದೆ ಏನು ಹೇಳ್ತದಪ್ಪ ಅಂದರೆ 104ನೇ ಸಂವಿಧಾನಾತ್ಮಕ ತಿದ್ದುಪಡಿ ಕಾಯ್ದೆ SC/ST ಮೀಸಲಾತಿಯನ್ನು ಮುಂದುವರಿಸ್ತದೆ. SC/ST ಮೀಸಲಾತಿಯನ್ನು ಮುಂದುವರಿಸ್ತದೆ. ಸ್ನೇಹಿತರೆ, 104ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆಯನ್ನು ಜಾರಿಗೆ ತರ್ತಾರೆ. ಅಲ್ಲಿ SC/STಗಳ ಮೀಸಲಾತಿಯನ್ನು ಇನ್ನೂ 10 ವರ್ಷಗಳ ಕಾಲ ಮುಂದೂಡ್ತಾರೆ. 10 ವರ್ಷಗಳ ಕಾಲ ಮುಂದೂಡ್ತಾರೆ. ಇದೊಂದು ರಾಜಕೀಯ ಮೀಸಲಾತಿಯನ್ನು ಮುಂದೂಡಿಕೆ ಮಾಡ್ತಾರೆ. ಹಾಗಾದರೆ ಸ್ನೇಹಿತರೆ, ಡಿಲಿಮಿಟೇಷನ್ ಆಯೋಗದ ಪ್ರಕಾರ ಲೋಕಸಭೆಯಲ್ಲಿ SC/ST ಜನರ ಪ್ರಾತಿನಿಧ್ಯ ಎಷ್ಟಿದೆ ಅಂತ ನಾವು ತಿಳ್ಕೊಳ್ಳೋಣ. ಲೋಕಸಭೆಯಲ್ಲಿ SC/ST ಜನರ ಪ್ರಾತಿನಿಧ್ಯವನ್ನು ನೋಡೋಣ. ಲೋಕಸಭೆಯಲ್ಲಿ SC ಪ್ರಾತಿನಿಧ್ಯ ಮತ್ತು ST ಪ್ರಾತಿನಿಧ್ಯವನ್ನು ನೋಡೋಣ. 84 SC ಕ್ಷೇತ್ರಗಳಿವೆ. ST ಕ್ಷೇತ್ರಗಳು 47ಇವೆ. 543ರಲ್ಲಿ ಇಷ್ಟಿವೆ. ಎಷ್ಟಂದರೆ 131 ಸೀಟ್ಗಳು ಇದ್ದಾವೆ.
ಇನ್ನು ನಮ್ಮ ಕರ್ನಾಟಕ ವಿಧಾನಸಭೆಯಲ್ಲಿ ಎಷ್ಟಿವೆ ಅಂದರೆ 51 ರಿಸರ್ವೇಷನ್ ಸೀಟ್ಗಳಿವೆ. 51 ರಿಸರ್ವೇಷನ್ ಸೀಟ್ಗಳಿವೆ. ಇದರಲ್ಲಿ 36 SC ಕ್ಷೇತ್ರಗಳು, 15 ST ಕ್ಷೇತ್ರಗಳು. ಟೋಟಲ್ 51 ಸೀಟ್ಗಳು ರಿಸರ್ವೇಷನ್ ಇವೆ. ಎಲ್ಲಿ? ರಾಜ್ಯ ವಿಧಾನಸಭೆ, ನಮ್ಮ ಕರ್ನಾಟಕ ರಾಜ್ಯ ವಿಧಾನಸಭೆಯಲ್ಲಿ ಇಷ್ಟು ಸೀಟ್ಗಳು ರಿಸರ್ವ್ ಆಗಿವೆ. ಮತ್ತು ಆಂಗ್ಲೋ ಇಂಡಿಯನ್ ಮೀಸಲಾತಿಯನ್ನು ರದ್ದು ಮಾಡ್ತಾರೆ. ಆಂಗ್ಲೋ ಇಂಡಿಯನ್ ಮೀಸಲಾತಿ ರದ್ದುಪಡಿಸ್ತಾರೆ. ಇಬ್ಬರು ಆಂಗ್ಲೋ ಇಂಡಿಯನ್ರನ್ನು ನಾಮಕರಣ ಮಾಡ್ತಾಯಿದ್ರು ರಾಷ್ಟ್ರಪತಿಗಳು. ಈ ಒಂದು 104ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ ಅನ್ವಯ ಈ ಆಂಗ್ಲೋ ಇಂಡಿಯನ್ ಮೀಸಲಾತಿಯನ್ನು ರದ್ದು ಮಾಡ್ತಾರೆ. ಓಕೆ, ಇನ್ನು ನೆಕ್ಸ್ಟ್ ನೋಡೋಣ. ಮುಂದಿನ ಸಂವಿಧಾನಾತ್ಮಕ ತಿದ್ದುಪಡಿ ಕಾಯ್ದೆ 105ನೇ ಸಂವಿಧಾನಾತ್ಮಕ ತಿದ್ದುಪಡಿ ಕಾಯ್ದೆ. 105ನೇ ಸಂವಿಧಾನಾತ್ಮಕ ತಿದ್ದುಪಡಿ ಕಾಯ್ದೆ ಏನಪ್ಪ ಹೇಳ್ತದೆ ಅಂದರೆ, ಹಿಂದುಳಿದ ವರ್ಗಗಳ ಪಟ್ಟಿಯನ್ನು ರಚಿಸುವಂತಹ ಅಧಿಕಾರ ಪುನಃ ರಾಜ್ಯ ಸರ್ಕಾರಗಳಿಗೆ ಕೊಡ್ತದೆ. ಹಿಂದುಳಿದ ವರ್ಗಗಳ ಪಟ್ಟಿಯನ್ನು ರಚಿಸುವಂತಹ ಅಧಿಕಾರ ಯಾರಿಗೆ ಅಂದರೆ ಪುನಃ ರಾಜ್ಯ ಸರ್ಕಾರಗಳಿಗೆ ಕೊಡ್ತದೆ. ಶೈಕ್ಷಣಿಕವಾಗಿ ಮತ್ತು ಸಾಮಾಜಿಕವಾಗಿ ಹಿಂದುಳಿದ ವರ್ಗಗಳನ್ನು, ಯಾರ್ಯಾರು ಹಿಂದುಳಿದ ವರ್ಗಗಳಿವಲ್ಲ, ಸಾಮಾಜಿಕ ಮತ್ತು ಶೈಕ್ಷಣಿಕ ಹಿನ್ನೆಲೆಯ ಆಧಾರದ ಮೇಲೆ ಹಿಂದುಳಿದ ವರ್ಗಗಳ ಪಟ್ಟಿಯನ್ನು ಮಾಡುವಂತಹ ಅಧಿಕಾರ ರಾಜ್ಯ ಸರ್ಕಾರಗಳಿಗಿದೆ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಮತ್ತು ರಾಜ್ಯ ಸರ್ಕಾರಗಳಿಗೆ ಪುನಃ ಅಧಿಕಾರವನ್ನು ಕೊಟ್ಟಿರ್ತಾರೆ. 102ನೇ ತಿದ್ದುಪಡಿ, ಸಂವಿಧಾನಾತ್ಮಕ ತಿದ್ದುಪಡಿಯಲ್ಲಿನ ಕೆಲವೊಂದು ಗೊಂದಲಗಳನ್ನು ಈ ಒಂದು ಸಂವಿಧಾನಾತ್ಮಕ ತಿದ್ದುಪಡಿ ಕಾಯ್ದೆ ಬಗೆಹರಿಸ್ತದೆ. ಕೇಂದ್ರಗಳಿಗೆ ಮತ್ತು ಕೇಂದ್ರದಲ್ಲಿ ಒಂದು ಹಿಂದುಳಿದ ವರ್ಗಗಳ ಪಟ್ಟಿಯನ್ನು ರಚಿಸುವಂಥದ್ದು ಕೇಂದ್ರ. ಅದು 342(2)A ವಿಧಿಯ ಅನ್ವಯ ರಾಷ್ಟ್ರಪತಿಗಳು ಕೇಂದ್ರ OBC ಪಟ್ಟಿಯನ್ನು ರಚಿಸ್ತಾರೆ. ರಾಜ್ಯ OBC ಪಟ್ಟಿಯನ್ನು ರಾಜ್ಯ ಸರ್ಕಾರ, ಕೇಂದ್ರ OBC ಪಟ್ಟಿ ರಾಷ್ಟ್ರಪತಿಗಳು, ರಾಜ್ಯ ಸರ್ಕಾರಗಳು ರಾಜ್ಯ OBC ಪಟ್ಟಿಯನ್ನು ರಚನೆಯನ್ನು ಮಾಡ್ತವೆ. ಓಕೆ, ಇನ್ನೊಂದು ಮುಂದಿನ ಸಂವಿಧಾನಾತ್ಮಕ ತಿದ್ದುಪಡಿ ಕಾಯ್ದೆಯನ್ನು ತಿಳ್ಕೊಳ್ಳೋಣ. 106ನೇ ಸಂವಿಧಾನಾತ್ಮಕ ತಿದ್ದುಪಡಿ ಕಾಯ್ದೆ. 106ನೇ ಸಂವಿಧಾನಾತ್ಮಕ ತಿದ್ದುಪಡಿ ಕಾಯ್ದೆ 2023. ಓಕೆ ಸ್ನೇಹಿತರೆ, ಇದು ಏನಂದರೆ ನಾರಿ ಶಕ್ತಿ ವಂದನ್ ಅಧಿನಿಯಮವನ್ನು ಜಾರಿಗೆ ತರ್ತದೆ. ನಾರಿ ಶಕ್ತಿ ವಂದನ್ ಅಧಿನಿಯಮ. ಸ್ನೇಹಿತರೆ, 106ನೇ ಸಂವಿಧಾನಾತ್ಮಕ ತಿದ್ದುಪಡಿ ಕಾಯ್ದೆಯ ಅನ್ವಯ ಲೋಕಸಭೆ ಮತ್ತು ರಾಜ್ಯಸಭೆಗಳಲ್ಲಿ ಮಹಿಳೆಯರಿಗೆ 33% ರಿಸರ್ವೇಷನನ್ನು ಕೊಡ್ತಾರೆ. 33% ರಿಸರ್ವೇಷನ್ ಎಲ್ಲಿ ಅಂದರೆ ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳಲ್ಲಿ. ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳಲ್ಲಿ 33% ರಿಸರ್ವೇಷನನ್ನು ವುಮೆನ್ ಕೋಟಾ ಅಂತ ಕೊಡಬೇಕು ಅಂತ ಇದೆ ಈ ಒಂದು ಕಾಯ್ದೆ ಅನ್ವಯ. ಹಾಗೆ ಸ್ನೇಹಿತರೆ, ಇದನ್ನು ದೆಹಲಿ ವಿಧಾನಸಭೆಯಲ್ಲೂ ಕೂಡ ಮೀಸಲಾತಿಯನ್ನು ಕೊಡಬೇಕು. ಯಾವುದು? ವುಮೆನ್ ರಿಸರ್ವೇಷನನ್ನು ಕೊಡಬೇಕು ಅಂತ ಈ ಕಾಯ್ದೆಯಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಹಾಗಾದರೆ ಸ್ನೇಹಿತರೆ, ಈ ಸಂವಿಧಾನಾತ್ಮಕ ತಿದ್ದುಪಡಿ ಕಾಯ್ದೆ ಯಾವಾಗ ಅನ್ವಯ ಆಗ್ತದೆ ಅಂದರೆ, ಮಹಿಳಾ ಮೀಸಲಾತಿ ಯಾವಾಗ ಅನ್ವಯ ಆಗ್ತದೆ ಅಂದರೆ, ಇದು ಜನಗಣತಿ ಮುಕ್ತಾಯವಾದ ನಂತರ, ಜನಗಣತಿ ಸ್ಟಾರ್ಟ್ ಆಗಿದೆ, ಜನಗಣತಿಯ ಮುಕ್ತಾಯದ ನಂತರ, ಹಾಗೆ ಹೊಸದಾಗಿ ಡಿಲಿಮಿಟೇಷನ್ ರಚನೆಯಾದ ನಂತರ, ಮಹಿಳಾ ಮೀಸಲಾತಿ ಜಾರಿಗೆ ಬರ್ತದೆ.
ಇದು 15 ವರ್ಷ ಒಂದು ಮೀಸಲಾತಿಯನ್ನು ಮಹಿಳೆಯರಿಗೆ ಕೊಟ್ಟಿರ್ತಾರೆ. ನಾವು ಇಷ್ಟು ಸ್ನೇಹಿತರೆ, ನಾವು 100ನೇ ಸಂವಿಧಾನಾತ್ಮಕ ತಿದ್ದುಪಡಿ ಕಾಯ್ದೆಯಿಂದ 106ನೇ ಸಂವಿಧಾನಾತ್ಮಕ ತಿದ್ದುಪಡಿಯವರೆಗೆ ಇಂದಿನ ತರಗತಿಯಲ್ಲಿ ಚರ್ಚೆ ಮಾಡಿದ್ವಿ. ಮುಂದಿನ ತರಗತಿಯಲ್ಲಿ ನಾನು ಇನ್ನೂ ಭಾಳಷ್ಟು ಟಾಪಿಕ್ನ ಕುರಿತು ಚರ್ಚೆಯನ್ನು ಮಾಡ್ತೀನಿ ಅಂತ ಹೇಳ್ತಾ ನನ್ನ ತರಗತಿಯನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.